ಸೊ ಸರ್ಪ್ರೈಸಸ್ ಕಾಣಿಸ್ತಾ ಇರೋದು ನಾರ್ತು ಮತ್ತು ಈಸ್ಟಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ವೆಸ್ಟಲ್ಲಿ ಗುಜರಾತ್ ನೋ ಪ್ರಾಬ್ಲಮ್ ಮ್ಯಾನೇಜ್ ಮಾಡಿದ್ದಾರೆ, ಆದರೆ ಮಹಾರಾಷ್ಟ್ರದಲ್ಲಿ ಏಟನ್ನು ತಿಂದಿದ್ದಾರೆ. ನಾರ್ದರ್ನ್ ಇಂಡಿಯಾ ಉತ್ತರ ಭಾರತದ ಪಕ್ಷದ ವಿಚಾರದಲ್ಲಿ ಬಂದರೆ ಯು ಪಿ ಆ್ಯಂಡ್ ರಾಜಸ್ಥಾನ್ ಎರಡು ಬಿಟ್ಟರೆ ಗುಜರಾತ್ ಮಧ್ಯಪ್ರದೇಶ್ ಎರಡೂ ಅವರಿಗೆ ಭಾಳ ದೊಡ್ಡ ಹೊಡೆತ. ಈವನ್ ಬಿಹಾರ್ ಭಾಳ ದೊಡ್ಡ ಹೊಡೆತವನ್ನೇನು ಕೊಟ್ಟಿಲ್ಲ, ಅವರಿಗೆ ಭಾಳ ದೊಡ್ಡ ಹೊಡೆತವನ್ನೇನು ಕೊಟ್ಟಿಲ್ಲ. ಆಲ್ ರೈಟ್, ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಸನದಲ್ಲಿ ಕರ್ನಾಟಕದ ಮಟ್ಟಿಗಳಾದರೆ ಸಿದ್ದರಾಮಯ್ಯನವರು ಕೂಡ ಮೈಸೂರಿನ ಸೋತಿದ್ದಾರೆ, ಶಿವಕುಮಾರ್ ಕೂಡ ತಮ್ಮ ಸೋದರನ ಮೂಲಕ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿದ್ದಾರೆ. ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ಸಿನ ಕೈಯನ್ನು ಹಿಡಿದಂಗೆ ಕಾಣಿಸ್ತಾ ಇದೆ ಲಾರ್ಜ್ಲಿ. ಅದನ್ನು ಅವರು ಏನು ರಿಪೇರಿ ಮಾಡ್ಕೋತಾರೋ ಅದನ್ನು ಅವ್ರು ಮಾಡ್ಕೋಬೇಕು, ಇಲ್ಲರು ಬಿಡಬೇಕು, ಅವ್ರು ಇಷ್ಟ ಅದು. ಬಟ್ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ವರ್ಕ್ ಆದಂಗಿದೆ. ಬಿಕಾಸ್ ದೇ ಹ್ಯಾವ್ ಬಿನ್ ಏಬಲ್ ಟು ಡೂ ಇಟ್ ಇನ್ ಬೀದರ್, ಗುಲ್ಬರ್ಗಾ ಮತ್ತು ರಾಯಚೂರು ಎರಡು ಮೂರು ಮಾಡ್ಕೊಂಡಂಗಿದೆ. ಅದೆಲ್ಲರೂ ಎರಡು ಆಗಿ ಅವ್ರು ಮೂರು ಆಗಿದೆ. ಹಾಗಾಗಿ ಅವರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ವರ್ಕ್ ಆಗಿದೆ. ದಾವಣಗೆರೆ ಕ್ಯಾಂಡಿಡೇಟ್ ಹೈದರಾಬಾದ್ ಎಲ್ಲಾನು ಮುಗಿದಿದೆ ಹೆಚ್ಚು ಕಡಿಮೆ ಅಲ್ಲಿ. ಸೆಂಟ್ರಲ್ ಕರ್ನಾಟಕಕ್ಕೆ ಬಂದರೆ ಭಾಳ ದೊಡ್ಡ ವ್ಯತ್ಯಾಸ ಇಲ್ಲ, ಎಕ್ಸೆಪ್ಟ್ ದಾವಣಗೆರೆ ಲಾಂಗ್ ಟೈಮ್ ಮೋದಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಂಥ ಕ್ಷೇತ್ರ ಅದು. ಆದರೆ ಅಲ್ಲಿ ಕ್ಯಾಂಡಿಡೇಟಿನ ಗಲಾಟೆ ವಿಚಾರದಲ್ಲಿ ಅಥವಾ ಇನ್ನೊಂದು ಇದರಲ್ಲಿ ದೇ ಕಂಪ್ಲೀಟ್ಲಿ ಲಾಸ್ಟ್ ಔಟ್ ಅದರಲ್ಲಿ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಆದರೆ ಅದೇ ನೆಲೆ ಚಿಕ್ಕಮಗಳೂರಿನಲ್ಲಿ ಶಿವಮೊಗ್ಗದಲ್ಲಿ ಅವ್ರಿಗೆ ಯಾವುದೇ ಸಮಸ್ಯೆ ಆದಂಗೆ ಇಲ್ಲ. ಉಡುಪಿ ಚಿಕ್ಕಮಗಳೂರು ನೋ ಪ್ರಾಬ್ಲಮ್, ಮ್ಯಾಂಗ್ಳೂರು ನೋ ಪ್ರಾಬ್ಲಮ್. ಕೋಸ್ಟಲ್ ರೀಜನನ್ನು BJP ಹೋಲ್ಡ್ ಮಾಡೋದ್ರಲ್ಲಿ ಅಗೈನ್ ಯಶಸ್ವಿಯಾಗಿದೆ ಅಂತ ಇದೆ ಕಾಣಿಸಿದೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಹಿನ್ನಡೆಯಲ್ಲಿ ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ. ಬಿಕಾಸ್ ಲಾರ್ಜ್ಲಿ ಹಳೆ ಮೈಸೂರನ್ನೆಲ್ಲ ಕಳ್ಕೊಂಡಿದೆ. ಬೆಂಗಳೂರಿನ 4 ಕ್ಷೇತ್ರಗಳು, ಅತ್ತ ಚಿಕ್ಕಬಳ್ಳಾಪುರ, ಇತ್ತ ಕೋಲಾರ, ಇತ್ತ ಮಂಡ್ಯ, ಅತ್ತ ಮೈಸೂರು, ಹಾಸನ ಒಂದು ಬಿಟ್ಟರೆ ಮಿಕ್ಕಿದ ಎಲ್ಲವನ್ನು ಕಾಂಗ್ರೆಸ್ಸು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚು ಕಡಿಮೆ ಕಳ್ಕೊಂಡಂಗೆ ಕಾಣಿಸ್ತಾ ಇದೆ, ಇನ್ಕ್ಲೂಡಿಂಗ್ ತುಮಕೂರು. ಆಲ್ ರೈಟ್, ತುಮಕೂರು ಒಂದು ಉಳ್ಕೊಳತ್ತಲ್ಲ, ಎಲ್ಲವನ್ನು ಕಳ್ಕೊಂಡಂಗಿದೆ. ಹಾಗಾಗಿ ಈ ಲೆಕ್ಕಾಚಾರಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ.